Your call has been forwarded to an automated voice messaging system. At the tone, please record your message. When you've finished recording, you may hang up or press 1 for more. Hey baby, it's me. I was just calling to chat with you a little bit while you were on your break, but I guess I just missed you or something. Anyway, I hope you're having ವಿಡಿಯೋ ಇಷ್ಟ ಮಾಡ್ಬೋದಾಗಿತ್ತು. ಇಲ್ಲಿಗೆ ವಿಡಿಯೋ ಮುಗಿತಾ ಇದೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಾವು ಇವಾಗ ಆ್ಯಕ್ಚುಲಿ ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ನೀವೆಲ್ಲ ಟೈಟಲ್ ತಮ್ಮನೆಲ್ಲ ನೋಡಿರೋ ಪ್ರಕಾರ ನಾನು ಮುಂಬೈ ಹೋಗ್ತಾ ಇದ್ದೀನಿ. ಸೊ ಸಮಯ ಇವಾಗ ಆಗಿದೆ ಕ್ಲೋಸ್ ಟು 9:40. ಬೆಂಗಳೂರಿಂದ ಮುಂಬೈಗೆ ಬೇಕಾದರೆ ಬೇಗ ಹೋಗ್ಬಿಡ್ಬೋದು, ಆದರೆ ನಮ್ಮ ಮನೆಯಿಂದ ಬೆಂಗಳೂರು ಏರ್ಪೋರ್ಟ್ ಬರೋದಕ್ಕೆ ಸಿಕ್ಕಾಬಟ್ಟೆ ಟೈಮ್ ಬೇಕು. ಬೆಂಗಳೂರಲ್ಲಿದ್ದವ್ರಿಗೆ ಈ ಪ್ರಾಕ್ಟಿಕಾಲಿಟಿನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಮ್ಮ ಬ್ಲಡ್ಡಲ್ಲೇ ಪೇಷನ್ಸ್ ಅನ್ನೋದು ಬೆಂಗಳೂರು ಕ್ರಿಯೇಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಸಾಕ್ಬಿಟ್ಟಿದೆ. ಸೊ ಮುಂಬೈಗೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇಲ್ಲ. ಮುಂಬೈಗೆ ಆ್ಯಕ್ಚುಲಿ ವೆಯ್ಟ್ ಅಲ್ಲಿಗೆ ಹೋಗೋಕ್ಕಿಂತ ಮೊದಲು ಇನ್ನೊಂದು ಅಪ್ಡೇಟ್. ಆ್ಯಕ್ಚುಲಿ ನಾನು ಹೋಗಿದ್ದ ಫ್ಲೈಟು 45 ಮಿನಿಟ್ಸ್ ಲೇಟಾಗಿ ಬಂತು. ಸೊ ಆ್ಯಸ್ ಯೂಶುವಲ್ ನಾನು ಅರ್ಲಿ ರೀಚ್ ಆಗಿದ್ದೆ. ಸೊ ಆ 45 ಮಿನಿಟ್ಸ್ನ ಈ ಥರ ಯೂಸ್ ಮಾಡಿಕೊಂಡೆ. ಅದಾದಮೇಲೆ ಫ್ಲೈಟ್ ಹತ್ಕೊಂಡೆ ಟೇಕ್ ಆಫ್ ಆಯಿತು. ಇನ್ನು ಮುಂದೆ ನೋಡೋ ಸ್ಟೋರಿ ನೀವು ಮುಂಬೈಯಲ್ಲಿ ಏನಾಗುತ್ತೆ ಅನ್ನೋದು. ಸೊ ನಾನು ನಿಮಗೆ ಸಿಗ್ತೀನಿ ಮುಂಬೈ ಹೋಟೆಲಲ್ಲಿ ಚೆಕ್ ಇನ್ ಆದಮೇಲೆ. ಮುಂಬೈ ಬಂದು ಲ್ಯಾಂಡ್ ಆಗೋಷ್ಟೊತ್ತಿಗೆ ಟೈಮ್ 1 o'clock ಆಗಿತ್ತು. ಆ್ಯಕ್ಚುಲಿ ಈ ಮುಂಬೈ ಟ್ರಿಪ್ ಏನಿದೆ ಇದು ಬಂದ್ಬಿಟ್ಟು ಪ್ಯೂರ್ಲಿ ಅಫಿಷಿಯಲ್ ಪರ್ಪಸ್. ಅಂದರೆ ನಾವು ವರ್ಕ್ ಮಾಡ್ತಿರೋ ಕಂಪ್ನಿ ಥ್ರೂ ಬಂದಿರೋದು. ಸೊ ಇದು ಸೇರಿ ನಾನು 3rd ಟೈಮ್ ಮುಂಬೈಗೆ ಬರ್ತಿರೋದು. ಬಟ್ ಈ ಸಲ ಐ ಡೋಂಟ್ ಥಿಂಕ್ ಸೊ ನನಗೆ ಸುತ್ತಾಡೋಕ್ಕೆ ಓಡಾಡೋದಕ್ಕೆ ಟೈಮ್ ಸಿಗುತ್ತೆ ಅಂತೇಳಿ. ಸೊ ನಾನು ಆ್ಯಕ್ಚುಲಿ ಮುಂಬೈಯಲ್ಲಿ ಟೋಟಲ್ 3 days ಇರ್ತೀನಿ, ಇನ್ಕ್ಲೂಡಿಂಗ್ ಟುಡೇ. ಸೊ ಫಸ್ಟು ಹೋಟೆಲ್ನ ಚೆಕ್ ಇನ್ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಗೈಸ್, ಇವಾಗ ಆ್ಯಕ್ಚುಲಿ ಹೋಟೆಲ್ನ ಚೆಕ್ ಇನ್ ಮಾಡಿದೆ. ಸೊ ದಿಸ್ ಇಸ್ ಹೌ ಮೈ ಹೋಟೆಲ್ ಲುಕ್ಸ್ ಲೈಕ್. ಹಾಂ, ಮುಂದೆ ಹೋಗೋಕ್ಕಿಂತ ಮೊದಲು ಸುಮ್ಮನೆ ಹಂಗೆ ಬಾಲ್ಕನಿ ವ್ಯೂ ಕೂಡ ನೋಡ್ಕೊಂಡು ಬನ್ನಿ. ನಂಗೆ ಸಖತ್ ಇಷ್ಟ ಆಯಿತು. ಮೋಸ್ಟ್ಲಿ ನಿಮಗೂ ಆಗ್ಬೋದು. ಅಷ್ಟೇ, ನೀವು ನೋಡಿದ್ರಲ್ಲ, ಡೇ 1 ಇಷ್ಟೇ ಮಾಡಿದ್ದು. ಫ್ರೆಂಡ್ಸ್ ಜೊತೆ ಮಾತು, ಕೊಲೀಗ್ಸ್ ಇಂಟ್ರೊಡಕ್ಷನ್ನು, ಫೋನ್ ಕಾಲ್ಸು, ಅದು ಇದು. ಸೊ ಇಷ್ಟೆಲ್ಲ ಡೇ 1 ಕಳೆದೋಯ್ತು. ರಾತ್ರಿ ಮಲ್ಕೊಂಡಾಗ 12 o'clock ಆಗಿತ್ತು. ಸೊ ನಾಳೆ ಬೆಳಿಗ್ಗೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಮುಂಬೈಯಲ್ಲಿ ರಾತ್ರಿ ಇಷ್ಟೊಂದು ಮಳೆ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಬೆಳಿಗ್ಗೆ ಎದ್ದು ನೋಡಿದಾಗ ಆಲ್ರೆಡಿ 7:30 ಆಗಿತ್ತು. ಕಣ್ಣು ಮುಚ್ಕೊಂಡೇ ಟೀ ಆರ್ಡ್ರ್ ಮಾಡಿದ್ದೆ. ಕಣ್ಣು ಬಿಡೋಷ್ಟೊತ್ತಿಗೆ ಟೀ ಬಂದಿತ್ತು ರೂಮ್ಗೆ. ಸೊ ಆರಾಮಾಗಿ ಟೀ ಕುಡಿದು ಬೇಗ ರೆಡಿ ಆದೆ. ಅದಾದಮೇಲೆ ಆಫೀಸ್ಗೆ ಹೊರಟೆ. ಎಲ್ಲ ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಓಕೆ, ರೂಮ್ ಕಾರ್ಡ್ ಇದೆ. ಸೊ ನಾವು ವಿ ಆರ್ ರೆಡಿ ಟು ಗೋ ಟು ಆಫೀಸ್. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೆಳಗಡೆ ಸೀದಾ ಹೋಗ್ಬಿಡೋಣ. ಸೊ ರೂಮ್ ಲಾಕ್ ಆಗಿದೆ. ಸೊ ಕೆಳಗಡೆ ನಂಗೆ ಕೊಲೀಸ್ ಕೂಡ ಕಾಯ್ತಾ ಇದ್ದಾರೆ. ಇಲ್ಲಿಂದ ನಮ್ಮ ಆಫೀಸು ಸುಮಾರು 20 minutes ಅಷ್ಟೇ. ಸೊ ಮುಂಬೈ ಬೆಂಗಳೂರು ಥರ ಟ್ರಾಫಿಕ್ ಇಲ್ಲ ಗೈಸ್, ಈಸಿಯಾಗಿ ಹೋಗ್ಬಿಡ್ಬೋದು. ಸೊ ನಾನು ನಿಮಗೆ ಸಂಜೆ ಸಿಗ್ತೀನಿ. ಫಸ್ಟಿಗೆ ನೀವೆಲ್ಲರೂ ಹೊಸ ಪ್ಲೇಸ್ಗೆ ಹೋದಾಗ ನೀವೆಲ್ಲ ಏನು ವಿಷಯ ಎಕ್ಸ್ಪ್ಲೋರಿಂಗ್ ನ್ಯೂ ಪ್ಲೇಸ್, ಹೊಸ ಪ್ಲೇಸ್, ಅಥವಾ ಯಾವ ಥರ ಪ್ಲೇಸ್ಗೆ ನೋಡೋಣ. ಎಸ್ಪೆಷಲಿ ಮುಂಬೈಗೆ ಬಂದಾಗ ನೀವೇನು ಪ್ಲ್ಯಾನ್ ಮಾಡ್ತೀರಾ? ಹೊಸ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀರ ತಾನೆ? ಬಟ್ ನಾವು ಏನು ಮಾಡಲಿಲ್ಲ. ಫ್ರೀ ಟೈಮ್ ಸಿಕ್ಕರೆ ಅಟ್ಲೀಸ್ಟ್ ಎಲ್ಲರೂ ಹೋಗ್ಕೊಂಬರೋಣ ನೋಡ್ಕೊಂಡು
ಸುಧಾರ್ಕೊಂಬರೋಣ ಅಂತ ಅನ್ಕೊತಾ ಇದ್ವಿ ಎಲ್ಲರೂ. ಬಟ್ ನಮ್ಮ ಆಫೀಸ್ ಆ್ಯಕ್ಚುಲಿ ಗೋವಂಡಿಲಿ ಇದ್ದಿದ್ದು, ನಾವು ಆ್ಯಕ್ಚುಲಿ ಚೆಂಬೂರಲ್ಲಿದ್ದು. ನಾವು ಇದ್ದಿರೋ ಲೊಕೇಶನಿಂದ ಟೂರಿಸ್ಟ್ ಪ್ಲೇಸಸ್ ಸ್ವಲ್ಪ ದೂರದಲ್ಲೇ ಇದ್ದು ಅಂತ ಅನಿಸ್ತಾ ಇತ್ತು. ಸೊ ಎನಿವೆ ಏನೂ ಪ್ರೀ ಪ್ಲ್ಯಾನ್ ಮಾಡಿದಿರ ಡೈರೆಕ್ಟ್ ನಮ್ಮ ಆಫೀಸ್ಗೆ ಹೊರಟ್ವಿ. ಸೊ ಸಮಯ ಆಲ್ಮೋಸ್ಟ್ 9 o'clock ಆಗ್ತಾ ಬಂದಿತ್ತು. ಸೊ ನೀವಿವಾಗ ನೋಡ್ತಾ ಇದ್ದೀರಾ ನಾನು ಆಫೀಸ್ಗೆ ಹೋಗೋದನ್ನ. ಸೊ ನಾನು ನಿಮಗೆ ವಾಪಸ್ ಸಿಗ್ತೀನಿ ಸಾಯಂಕಾಲ ಆಫೀಸ್ ಕೆಲಸ ಮುಗಿಸ್ಕೊಂಡ್ಮೇಲೆ. ದಿನ ಕಂಪ್ಲೀಟ್ಲಿ ಡಿಫ್ರೆಂಟ್ ಟ್ಯಾಂಜೆಂಟಲ್ಲೇ ಹೊರಟೋಯ್ತು. ಈವ್ನಿಂಗ್ ಔಟ್ಸೈಡ್ ಡಿನ್ನರ್ ಪಾರ್ಟಿಗೆ ಹೋದ್ವಿ. ವಿ ಹ್ಯಾಡ್ ನೈಸ್ ಡಿನ್ನರ್ ಪಾರ್ಟಿ. ಸೊ ಟೈಮ್ ಇವಾಗ ಆಗ್ತಾ ಇದೆ 12 o'clock ಐ ಥಿಂಕ್. ಸೊ ಬಿಕಾಸ್ ವೆದರ್ ಈಸ್ ವೆರಿ ವೆರಿ ಕೂಲ್. ಇಟ್ಸ್ ಟೈಮ್ ಟು ಸ್ಲೀಪ್ ನೌ ಆ್ಯಂಡ್ ವೇಕ್ ಅಪ್ ಟುಮಾರೋ ಅರ್ಲಿ ಮಾರ್ನಿಂಗ್. ಯಾಕಂದರೆ ನಾಳೆನೂ ಕೂಡ ತುಂಬಾ ಅಕ್ಯುಪೈಡ್ ಆಗಿದೆ ಕೆಲಸ. ಸೊ ನೋಡೋಣ ನಾಳೆ ಯಾವ ಥರ ಹೋಗುತ್ತೆ ಅಂಥೇಳಿ. ನಾಳೆ ನಿಮಗೆ ಸಿಗ್ತೀನಿ. ಗುಡ್ ನೈಟ್ ಫ್ರೆಂಡ್ಸ್. ಸೊ ಡೇ 3 ಕೂಡ ಆಸ್ ಯೂಶುವಲ್ ಬೆಳಗ್ಗೆ ಎದ್ದೇಳ್ತಿದ್ದಂಕಲ್ಲ ಟೀ ಆರ್ಡರ್ ಮಾಡಿದೆ. ಆಮೇಲೆ ಆರಾಮಾಗಿ ಟೀ ಕುಡಿದು ಸ್ನಾನ ಮಾಡಿಕೊಂಡು ಆಫೀಸ್ಗೆ ಹೋಗೋಣ ಅಂತ ರೆಡಿ ಆದೆ. ಸೊ ಈಗಾಗಲೇ ಇವಾಗ ಆಲ್ಮೋಸ್ಟ್ ನಿನ್ನೆಲ್ಲ ಬಟ್ಟೆ ಪ್ಯಾಕ್ ಇಟ್ಕೊಂಡಿದ್ದೆ. ಜೊತೆಗೆ ರೆಡಿಯಾಗಿ ಐ ವಾಂಟ್ ಟು ಗೋ ಟು ಹ್ಯಾವ್ ದ ಬ್ರೇಕ್ಫಾಸ್ಟ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಟ್ಸ್ ರೆಡಿ. ಆ್ಯಕ್ಚುಲಿ ಇವತ್ತು ನಾವು ಮುಂಬೈನ ಹೊರಡ್ತಾ ಇದ್ದೀವಿ. ಸೊ ನೋಡ್ತಾ ಇರೋದು ಕಂಪ್ಲೀಟ್ಲಿ ಪ್ಯಾಕ್ ಆಗಿದ್ದೀವಿ. ಬಟ್ ಒಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ ಇವಾಗ. ಮೈ ಆಕ್ಸೆಸ್ ಕಾರ್ಡ್. ದಿಸ್ ಇಸ್ ದ ಆಕ್ಸೆಸ್ ಕಾರ್ಡ್. ದಿಸ್ ಇಸ್ ಮೈ ಬ್ಯಾಗ್. ಓ ಡ್ರೈವರ್ ಕೂಡ ಇದೆ. ನೋಡಿಲ್ಲ ಡ್ರೈವರ್. ನೋ ಪ್ರಾಬ್ಲಮ್. ಓಕೆ. ಸೊ ಹೆವಿ ರೈನಿಂಗ್ ಬ್ರೋ ಇನ್ ಔಟ್ಸೈಡ್. ಸಾಕಾದ ಮಳೆ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಗೈಸ್ ಆ್ಯಕ್ಚುಲಿ ಅಲ್ಲಿ ಲೇಟ್ ಆಗಿದೆ. ತುಂಬ ಮಾತಾಡೋದಕ್ಕೆ ಆಗೋದಿಲ್ಲ. ನಾನು ಸಾಯಂಕಾಲ ನಿಮಗೆ ಏರ್ಪೋರ್ಟಲ್ಲೇ ಸಿಗ್ತೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜಲ್ದಿ ಆಫೀಸ್ಗೆ ಹೋಗಬೇಕು. ಇವಾಗ ನೋಡ್ತಾ ಇದ್ದೀರಾ ನೀವು ಮುಂಬೈ ಏರ್ಪೋರ್ಟ್. ತುಂಬ ಜನ ಟಿ ವಿಲಿ ನೋಡಿರ್ತೀರ ಬಾಲಿವುಡ್ ಸೆಲೆಬ್ರಿಟೀಸು ಇಳಿದು ಏರ್ಪೋರ್ಟಲ್ಲಿ ಒಳಗಡೆ ಹೋಗೋದು ಹೊರಗಡೆ ಬರೋದು. ಆ ಏರ್ಪೋರ್ಟ್ ಇದು. ಸೊ ಓಕೆ, ನನಗೂ ಬರೋದಕ್ಕಿಂತ ಮೊದಲು ಈ ಥರ ಫ್ಯಾಂಟಸಿ ಇತ್ತು, ಏನಿದೆ ಈ ಥರ ಇದೆಯಲ್ಲ ಅಂತೇಳಿ. ಸೊ ದಟ್ಸ್ ಇಟ್ ಗೈಸ್ ಫಾರ್ ದ ಮುಂಬೈ. ಸಿ ಯು ಇನ್ ಬ್ಯಾಂಗ್ಳೂರ್. Disabling or destroying the lavatory smoking vectors is